ಲಂಕಾಧೀಶ್ವರ ನೋಡುತ್ತಾ ಇದ್ದ ಹಾಗೆ ಚತುರ್ದಶ ಭುವನದಲ್ಲಣನಾಗಿ ಮೆರೆದ ಕಥೆ. ಅದರ ಹಿಂದೆ ಇರುವ ನೋವು, ಅದರ ಹಿಂದೆ ಇರುವ ದುಡಿಮೆ, ಇದನ್ನೆಲ್ಲೊಮ್ಮೆ ಸಿಂಹಾವಲೋಕನ ಕ್ರಮದಿಂದ ಆಲೋಚನೆ ಮಾಡಿದರೆ ಇವತ್ತು ಲಂಕೆಗೂ ಲಂಕಾಧೀಶ್ವರನಿಗೂ ಒದಗಿ ಬಂದ ಸ್ಥಿತಿ ತರ್ಕಕ್ಕೆ ಸಿಕ್ಕುವುದಿಲ್ಲ. ಮನಸ್ಸು ಹೇಳ್ತದೆ ಕಣ್ಣ ಮುಂದೆ ನಡೆದಿರುವುದೆಲ್ಲ ಹೀಗೆ ಹೌದು ಅಂತ. ಆದರೆ ಬುದ್ಧಿ ಒಪ್ಪದ ಸತ್ಯವನ್ನು ಮನಸ್ಸು ಸ್ವೀಕರಿಸಿದರೆ ಇಷ್ಟು ಕಾಲ ಬೆಳೆಸಿದ್ದಕ್ಕೇನು, ಉತ್ಕರ್ಷಕ್ಕೇನು ಅಪಕರ್ಷಕ್ಕೇನು ಕಾರಣ ಅಂತ ಗೋಚರವಾಗುವುದಿಲ್ಲ. ಒಂದು ಕಾಲದಲ್ಲಿ ವಿಷ್ಣು ಚಕ್ರ ಕೇದರಿ ಪಾತಾಳ ಲೋಕವನ್ನು ಸೇರಿದವರು ನಮ್ಮವರು. ಹರಿಹಜ್ಜಾಗಿ ಹೋಗಿ ರಾತ್ರಿಂಚರನೆನಿಸಿ ಯಾತುದಾನರೆನಿಸಿ ಗುಹೆಗಳನ್ನು ಕಂದರಗಳನ್ನು ಆಶ್ರಯಿಸಿ ಬದುಕಿದ್ದ ಜನಾಂಗ ನಮ್ಮದು. ಎಲ್ಲೆಲ್ಲೋ ಹಂಚಿ ಹೋಗಿದ್ದ ನಮ್ಮ ಜನಾಂಗ ಒಂದು ನಾಯಕತ್ವಕ್ಕಾಗಿ ಕಾಯ್ತಾ ಇತ್ತು. ಯಾವಾಗಲೂ ಹಾಗೆ ಬಿದ್ದು ಹೋದ ಜನಾಂಗ ತಮ್ಮನ್ನು ಧರಿಸುವುದಕ್ಕೆ, ಮಾರ್ಗದರ್ಶನ ನೀಡುವುದಕ್ಕೆ ನಾಯಕ ಎಲ್ಲಿದ್ದಾನೆ ಅಂತ ಕಾಯ್ತಾ ಇರ್ತದೆ. ಹಾಗಾಗಿ ನಾಯಕತ್ವ ಎನ್ನುವುದು ವ್ಯಕ್ತಿಯ ನಿರ್ಮಾಣವೂ ಹೌದು, ಸನ್ನಿವೇಶದ ನಿರ್ಮಾಣವೂ ಹೌದು. ಆ ಸ್ಥಿತಿಯಲ್ಲಿ ಬೆಳೆದು ಬಂದವ ಈ ರಾವಣ. ಲೋಕ ರಾವಣ ಅಷ್ಟಾಗಿ ಮೆರೆದಿದ್ದೇನೆ. ಬಿದ್ದು ಹೋದವರನ್ನು ಎಚ್ಚರಿಸಲಿಕ್ಕೆ, ಪತಿತವಾಗಿದ್ದ ಜನಾಂಗದಲ್ಲಿ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಮಾನ್ಯವಾದ ದುಡಿಮೆ ಸಾಕಾಗುವುದಿಲ್ಲ. ಅದರಂತೆ ಆದದ್ದು ನನ್ನ ಹುಟ್ಟು. ಒಂದು ಕಡೆಯಿಂದ ಪೌಲಸ್ಯ ವಂಶಾವಿಶ್ರವಸು ಪುತ್ರ ಬ್ರಾಹ್ಮಣ್ಯ, ಇನ್ನೊಂದು ಕಡೆಯಿಂದ ಕೈಕಸಾದೇವಿ. ಹೀಗೆ ಸತ್ವತಾಮಸ್ಸುಗಳ ಸಂಗಮದಿಂದ ಶುದ್ಧರಾಜಸಗುಣದಿಂದ ಕೂಡಿದಂತಹ ಒಂದು ನಾಯಕತ್ವದ ಬೆಳವಣಿಗೆ ನಮ್ಮ ಜನಾಂಗ ಅಪೇಕ್ಷಿಸಿದಂತೆ. ಆದರೂ ಹುಟ್ಟಿನಿಂದ ಈವರೆಗೆ ದೇವತೆಗಳ ಕೃತಕದಿಂದಾಗಿ ಎಣಿಸಿದಂತೆ ಆಗಲಿಲ್ಲ. ಆದರೆ ಲೋಕ ಎಣಿಸಿದ್ದಕ್ಕಿಂತ ಹೆಚ್ಚಾಗಿ ಬೆಳೆದು ಹೋಗಿದ್ದೇನೆ. ಉಣ್ಣುವುದಕ್ಕಿಲ್ಲದೆ ಉಡುವುದಕ್ಕಿಲ್ಲದೆ ಯಜ್ಞೋಷ್ಟಿಷ್ಟವನ್ನು ಭುಂಜಿಸಿ ಹಗಲು ತಿರುಗಾಡ್ಲಿಕ್ಕೆ ಉಪಾಯ ಇಲ್ಲ. ರಾತ್ರಿ ತಿರುಗಬೇಕು, ನಾವು ಮುಖ ಇಲ್ಲ. ರಾತ್ರಿ ತಿರುಗಿದ್ರೆ ಏನ್ ಹೇಳಿದ್ರು? ರಾತ್ರಿ ವಿಚಾರ ಮುಟ್ಟಬೇಡ, ದೂರ ನಿಲ್ಲು ಅಲ್ವಾ? ದೂರ ನಿಂತ್ರೆ ಅಸ್ಪೃಶ್ಯ ಅಂತ ಹೇಳಿ. ಹಗಲು ತಿರುಗಬೇಕೋ ರಾತ್ರಿ ತಿರುಗಬೇಕೋ? ಹಗಲು ರಾತ್ರಿ ತಿರುಗಬೇಕು. ಒಂದು ಕಾಲಕ್ಕೆ ಸದ್ದಿರಲಿಲ್ಲ ರಾಕ್ಷಸರದ್ದು. ಲೋಕದ ಮೂಲೆಗಳಲ್ಲಿ ರಾಕ್ಷಸರದ್ದೇ ಸದ್ದು ಅಂತ ಮಾಡಿದೆ. ರಾವಣ, ಕುಂಭಶ್ರವಣ, ವಿಭೀಷಣ, ಶೂರ್ಪಣಖಿ, 4 ವಿಭಿನ್ನ ಮುಖಗಳಿಂದ ಹುಟ್ಟಿದವರು ನಾವು. ತಪಸ್ಸನ್ನಾಚರಿಸಿ ಬ್ರಹ್ಮದೇವನನ್ನು ಒರೆಸಿ ಶಿವನನ್ನು ಮೆಚ್ಚಿಸಿ ದೀರ್ಘವಾದ ಆಯುಷ್ಯ, ಚಂದ್ರಹಾಸವೇ ಮೊದಲಾದ ವಿಶೇಷ ಸಿದ್ಧಿಗಳನ್ನು ಮಾಡಿ ನಮ್ಮವನೇ ಆಗಿದ್ದ ವೈಶ್ರವಣ ಆಕ್ರಮಿಸಿಕೊಂಡಿದ್ದ, ಕುಬೇರನ ಸ್ವಾಧೀನವಾಗಿದ್ದ ಲಂಕೆಯನ್ನು ನಮ್ಮ ತಾಯಿಯ ಉಪದೇಶದಂತೆ ಸೆಳೆದುಕೊಂಡು ರಾಜ್ಯ ಸ್ಥಾಪನೆ ಮಾಡಿದೆ, ಸ್ವರ್ಣಲಂಕೆಯನ್ನಾಗಿ ಮಾಡಿದೆ. ಒಂದು ಕಾಲಕ್ಕೆ ತಿರಸ್ಕಾರದ ಕಡೆಗಣ್ಣಿನಿಂದ ನೋಡ್ತಾ ಇದ್ರು ನಮ್ಮನ್ನು, ನಮ್ಮ ಲಂಕೆಯನ್ನು. ಈಗ ಮತ್ಸರದ ಕಡೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ನಾವು ತೊಡಗಿದ ಮೇಲೆ ಎಲ್ಲರೂ ಇದ್ದಾರೆ. ಯಶಸ್ವಿ ಆದವನನ್ನು ಲೋಕ ಹೇಳುತ್ತದೆ ನಾನೇ ಹೇಳಿದ್ದವನಿಗೆ ಅಂತ. ಎಲ್ಲ ಮಾಡ್ಲಿಕ್ಕೆ ನಾನೇ ಹೇಳಿ. ವಿಫಲನಾದ್ರೆ ಅದಕ್ಕೂ ಹೇಳ್ತಾರೆ ನಾನೇ ಹೇಳಿದ್ದೇನೆ ಬೇಡ. ಹಾಗಾಗಿ 20 ಕಿವಿಗಳಿಂದಲೂ ಟೀಕೆಗಳಿಗೆ ಕಿವಿ ಕೊಟ್ಟಿದ್ದೇನೆ, 10 ಮುಖಗಳಿಂದ ಯೋಚಿಸಿದ್ದೇನೆ, 20 ಕೈಗಳಿಂದ ದುಡಿದಿದ್ದೇನೆ, ಸಮಾಜವೂ ನನಗೆ ಕೊಟ್ಟಿದೆ. ಹೀಗೆ ಬೆಳೆದ ರಾವಣತ್ವ ಉತ್ತರಾಯುಷ್ಯದ ಕೊನೆ ಇರಬೇಕು. ಅಲ್ಲಿಯವರೆಗಿನ ಉತ್ಕರ್ಷ ಪತನ ಸ್ಥಿತಿಯನ್ನು ಹೊಂದುತ್ತದೆ ಅನ್ನುವ ಸಂದೇಹವನ್ನು ಉಂಟು ಮಾಡುವ ರೀತಿಯಲ್ಲಿ ನವಖಂಡ ಪೃಥ್ವಿಪಾಲಕರನ್ನು ಗೆದ್ದು
ದೇವತೆಗಳನ್ನು ಸದಿ ಬಿಡಿದು ದೇವೇಂದ್ರನನ್ನು ಹೊಡೆದು ಸ್ವರ್ಗದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಿದಂತಹ ಒಬ್ಬ ರಾವಣ. ವೇದ ಪಾಂಡಿತ್ಯದಲ್ಲಿ ರಾವಣ, ಶಾಸ್ತ್ರ ಪಾಂಡಿತ್ಯದಲ್ಲಿ ರಾವಣ, ಅಧ್ಯಾತ್ಮದಲ್ಲಿ ರಾವಣ, ಆಯುರ್ವೇದದಲ್ಲಿ ರಾವಣ ಅಂತ ಹೇಳಿಸಿದವ ಇವತ್ತು ರಾವಣನ ರವ ಬೇರೆ ರೂಪಕ್ಕೆ ಹೋಯ್ತಲ್ಲ. ಲೋಕವನ್ನು ನಡಗಿಸುವ ರವ ನಮ್ಮ ಜನಾಂಗ ನಡಗಿ ಪತನವನ್ನು ಹೊಂದಿದ ಸ್ಥಿತಿಯಲ್ಲಿ ದುರಂತವನ್ನು ಅನುಭವಿಸಬೇಕಾದ ಸ್ಥಿತಿ ಬಂದದ್ದು. ಜನಸ್ಥಾನ ದಂಡಕಾರಣ್ಯದಲ್ಲಿ ರಾಮನೆಂಬವ ದಶರಥ ಪುತ್ರ ಪ್ರವೇಶ ಮಾಡಿದ ಹೊತ್ತಿನಲ್ಲಿ ನಮ್ಮವರು 12 ವರ್ಷ ಸುಮ್ಮನಿದ್ರು. ಏನೋ ತಪಸ್ವಿಯಾಗಿ ಬಂದಿದ್ದಾನೆ ಹೋಗ್ತಾನೆ ಅಂತ. ಕೆಳಕಿ ಕಾಲ್ಕೆರೆದ ಜಗಳವನ್ನು ತೆಗೆದ ರಾಮ ನನ್ನ ತಂಗಿ ಶೂರ್ಪನಖಿ ಹೋಗಿ ಮಾತನಾಡಿದಾಗ ಅವಳೊಂದು ವಂಚನೆಯ ಮಾತುಗಳಿಂದ ಕೆರಳಿಸಿ ಅವಳು ಮತ್ತಷ್ಟು ಕೆರಳುವ ಹಾಗೆ ಮಾಡಿ ಮನುಷ್ಯನಿಗಾಗಲಿ ಕ್ಷತ್ರಿಯನಿಗಾಗಲಿ ಸಲ್ಲದ ರೀತಿಯಲ್ಲಿ ವ್ಯವಹಾರ ಮಾಡಿ ರಾವಣನ ತಂಗಿಯ ಕರ್ಣನಾಸಚ್ಛೇದನವನ್ನು ಮಾಡಿದ. ಕರ್ಣನಾಸಚ್ಛೇದ ಮಾಡುವುದು ಯಾರಿಗೆ? ಕಿವಿ ಮೂಗು ಕೊಯ್ಯುವುದು ಕುಲಟೆಯರಿಗೆ. ರಾಕ್ಷಸ ಸ್ತ್ರೀಯರು ಕುಲಟೆಯರು ಅಂತ ತೋರಿಸುವುದಕ್ಕೆ ಮಾಡಿದವನೆಂಬಂತೆ ಮಾಡುವಾಗ ನಮಗೂ ಆತ್ಮಾಭಿಮಾನದ ಪ್ರಶ್ನೆ, ಕುಲಾಭಿಮಾನದ ಪ್ರಶ್ನೆ. ಆ ಹೊತ್ತಿಗೆ ಏನು ಮಾಡಬೇಕು ಅದನ್ನೇ ಮಾಡಿದ್ದೇನೆ. ನನ್ನ ಅನುಪಸ್ಥಿತಿಯಲ್ಲಿ ವಿಷಯವನ್ನು ತಾನೇ ಸ್ವೀಕರಿಸಿ ನನ್ನಲ್ಲಿ ವಿಚಾರಿಸುವ ಸೌಜನ್ಯವನ್ನು ತೋರದೆ ಸ್ತ್ರೀದಾಕ್ಷಣ್ಯವೂ ಇಲ್ಲದೆ ನನ್ನ ತಂಗಿಯ ಮೂಗು ಕೊಯ್ದನಲ್ಲ, ರಾಮನ ಮೂಗು ಕೊಯ್ಬೇಕು. ಸ್ತ್ರೀ ನಿಮಿತ್ತವಾಗಿ ಬಂದದ್ದನ್ನು ಸ್ತ್ರೀ ನಿಮಿತ್ತವಾಗಿ ತೀರಿಸಬೇಕು ಎನ್ನುವ ದೃಢ ನಿರ್ಧಾರದಿಂದ ಮಾಡಿದ ಸೀತಾಪಹಾರ. ಬರಲಿಕ್ಕಿಲ್ಲ ರಾಮ ಅಂತ ಗ್ರಹಿಸಿದೆ. ಸೋತು ಸುಣ್ಣಾಗಿ ಬಸವಳಿದು ಬಂದರೂ ಈ ಲಂಕೆಗೆ ಬರುವಾಗ ಪ್ರಾಣ ಬಿಟ್ಟನು. ನಮ್ಮ ನಿರೀಕ್ಷೆ ಸುಳ್ಳಾಯಿತು. ಅಯೋಧ್ಯೆಯಿಂದ ಸೈನ್ಯ ತರಿಸಿಕೊಳ್ಳಿಲ್ಲ ಅವನು. ದಾರಿಯಲ್ಲಿ ಬಂದು ನಮ್ಮ ಮಿತ್ರಾಷ್ಟ್ರವಾದಂತಹ ಕಿಷ್ಕಿಂಧೆಯನ್ನು ಪ್ರವೇಶ ಮಾಡಿ ಅಲ್ಲಿ ಅಣ್ಣ ತಮ್ಮಂದಿರ ಯುದ್ಧದಲ್ಲಿ ಪ್ರವೇಶ ಮಾಡಿ ಕಪ್ಪಿ ಸಮೂಹದ ಸಹಾಯವನ್ನು ಪಡೆದು ಸೇತುವನ್ನು ಬಲಿದು ದೀರ್ಘವಾದ ಸಂಘರ್ಷಕ್ಕೆ ತೊಡಗಿದ. ಅದಕ್ಕೆ ಮೊದಲೇ ನನ್ನ ತಮ್ಮನಾದ ವಿಭೀಷಣ ಆಯಕಟ್ಟಿನ ಆಪತ್ತಿನ ಸ್ಥಿತಿಯಲ್ಲಿ ನಾಯಕತ್ವವನ್ನು ಕೈಬಿಡುವನಂತೆ ಸಭೆಯಲ್ಲಿ ಭಿನ್ನಮತವನ್ನು ವ್ಯಕ್ತಪಡಿಸಿ ಲಂಕೆಯ ಸಿಂಹಾಸನ, ಲಂಕೆಯ ಪ್ರಭುತ್ವ, ರಾಕ್ಷಸರ ಆತ್ಮಾಭಿಮಾನವನ್ನು ಶ್ರೀಗಳದ ಕಾಲಕ್ಕೆ ಸಭೆಯಿಂದ ನಡೆಯುತ್ತ ನಾ ಹೇಳಿದ್ದು. ಊರು ಬಿಟ್ಟು ಹೋದ. ಹೇಗೆ? ನಾ ಹೇಳಿದ್ದು ಸಭೆಯಿಂದ ನಡೆಯುತ್ತ, ಅವ ಹೋದ್ದು ಊರು ಬಿಟ್ಟು. ಅಂದ್ರೆ ಕಾಯ್ತಾ ಇದ್ದ ಎಂಬುದು ಸ್ಪಷ್ಟ. ಅಲ್ಲಿಯವರೆಗೆ ಸ್ವಲ್ಪ ಮಟ್ಟಿನ ಗೌರವ ನನಗೆ ರಾಮನ ಬಗ್ಗೆ ಇತ್ತು. ವಿಭೀಷಣನನ್ನು ಶರಣನಾಗಿ ಸ್ವೀಕರಿಸಿ ನನ್ನಿಂದ ಭಿನ್ನಮತೀಯನಾಗಿ ಹೋದವರಿಗೆ ನಾನು ಬದುಕಿದ್ದಾಗಲೇ ಲಂಕೆಯ ಪಟ್ಟ. ಅರ್ಥ ಏನು? ಈ ಅರಸೊತ್ತಿಗೆ ಸತ್ತು ಹೋಗಿದೆ ಅಂತಲ್ವೇ? ಶೂರ್ಪನಖ ಮಾನಭಂಗದಲ್ಲಿ ಯಾವ ದುರ್ವೃತ್ತವನ್ನು ರಾಮ ತೋರಿಸಿದನೋ ಅದರ ಪುನರಾವರ್ತನೆ ಎಂಬಂತೆ ವಿಭೀಷಣ ಪಟ್ಟವನ್ನು ಮಾಡಿದ. ಆಮೇಲೆ ಹೊಂದಾಣಿಕೆಯ ಮಾತಿಲ್ಲ, ಸಂಧಾನದ ನಾಟಕಗಳ ನಡೆಯಿತು. ದೀರ್ಘವಾದ ಹೋರಾಟ ಆಯಿತು ಸ್ವಕ್ಷೇತ್ರದಲ್ಲಿ. ಈವರೆಗೆ ನಡೆದದ್ದೆಲ್ಲ ರಾವಣನ ಯುದ್ಧ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಸ್ವರ್ಗದಲ್ಲಿ, ಆಚೆ ಈಚೆ ಹಲವು ದೇಶಗಳಲ್ಲಿ. ಈಗ ಯುದ್ಧ ಲಂಕೆಯ ಬಾಗಿಲಿಗೆ ಬಂತು. ಏನೆಲ್ಲ ಆಗಿ ಹೋಯಿತು, ಏನೆಲ್ಲ ಕಳ್ಕೊಂಡೆ.